ಶ್ರೀ ಗುರುಭ್ಯೋ ನಮಃ. 12ನೇ ಅಧ್ಯಾಯದ 10ನೇ ಶ್ಲೋಕ. ಅಭ್ಯಾಸೇಪ್ಯಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ. ಅಭ್ಯಾಸೇ ಅಪಿ ಅಸಮರ್ಥಃ ಅಸಿ ಮತ್ಕರ್ಮ ಪರಮಃ ಭವ ಮದರ್ಥಂ ಅಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ. ಅಭ್ಯಾಸೇ ಅಸಮರ್ಥಃ ಅಸಿ. ಈಗ ನಿರಂತರ ಪ್ರಯತ್ನ ಬೇಕು. ನಿರಂತರವಾಗಿ ಭಗವಂತನನ್ನ ಕಾಣುವ, ಭಗವಂತನನ್ನ ತಿಳಿಯುವ, ಭಗವಂತನೆಂಬ ಗುರಿಯನ್ನ ಮುಟ್ಟುವ ಪ್ರಯತ್ನ ಮಾಡ್ಲಿಕ್ಕೂ ನಮ್ಮಿಂದ ಆಗ್ತಾ ಇಲ್ಲ. ಅಭ್ಯಾಸೇ ಅಪಿ ಅಸಮರ್ಥಃ ಅಸಿ ಚೇತ್ ಮತ್ಕರ್ಮ ಪರಮಃ ಭವ. ಮತ್ಕರ್ಮ ಪರಮಃ ಅಂದ್ರೆ ಮತ್ಕರ್ಮ. ಮತ್ಕರ್ಮ ಶಬ್ದಕ್ಕೆ ಅರ್ಥ ಏನು? ಮತ್ಪ್ರೀತ್ಯರ್ಥಂ ಕರ್ಮ, ಭಗವಂತ ಸಂತೃಪ್ತನಾಗಲಿ ಎಂಬ ಉದ್ದೇಶದಿಂದ ಕ್ರಿಯೆ ಮಾಡುವುದು. ನಾವೇನು ಪ್ರಕ್ರಿಯೆಗಳನ್ನ ಮಾಡ್ತೀವೋ, ಏನೇನು ಕೆಲಸ ಕಾರ್ಯಗಳನ್ನ ಮಾಡ್ತೀವೋ, ಯಾರನ್ನೋ ಮೆಚ್ಚಿಸಲಿಕ್ಕೋಸ್ಕರ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರವಾಗಿ ದೇವರ ಮೆಚ್ಚಿದ್ರೆ ಸಾಕು. ಭಗವಂತ ಮೆಚ್ಚಲಿ ಅನ್ನೋ ಉದ್ದೇಶದಿಂದಾಗಿ ಮತ್ಕರ್ಮ, ನನ್ನ ಪ್ರೀತ್ಯರ್ಥಕ್ಕೋಸ್ಕರವಾಗಿ ಕರ್ಮ, ಅದನ್ನ ಮಾಡುವವನಾಗು. ಅದೇ ಪರಮ, ಅದೇ ಶ್ರೇಷ್ಠವಾಗಿರತಕ್ಕಂಥದ್ದು. ಭಗವಂತನ ಆರಾಧನಾ ರೂಪವಾಗಿರತಕ್ಕಂಥ ಕರ್ಮಗಳನ್ನ ಮಾಡುವವನಾಗು. ಯಾಕೆ? ಮದರ್ಥಂ ಕರ್ಮಾಣಿ ಕುರುವನ್ನಪಿ, ನನಗೋಸ್ಕರ ಅಂದ್ರೆ ದೇವರ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ, ದೇವರ ಮಾನ ಮುಚ್ಚಲಿಕ್ಕೋಸ್ಕರ ಅಂತಲ್ಲ. ನನ್ನನ್ನ ಪಡಿಸುವ ಉದ್ದೇಶದಿಂದ ಭಗವಂತ ನಿತ್ಯ ತೃಪ್ತನಾದ ಭಗವಂತನಿಗೆ ನಮ್ಮ ಪೂಜೆಯಿಂದ, ನಮ್ಮ ಆರಾಧನೆಯಿಂದ ಅಥವಾ ನಾವು ಮಾಡುವಂತ ಕೆಲಸದಲ್ಲಿ ಇದು ದೇವರ ಪೂಜೆ ಎಂಬ ಅನುಸಂಧಾನವನ್ನು ಇಟ್ಟುಕೊಂಡು ಮಾಡೋದ್ರಿಂದ ದೇವರಿಗೇನಾಗಬೇಕಾಗಿಲ್ಲ. ಆದರೆ ಆ ಉದ್ದೇಶವನ್ನ ಇಟ್ಟುಕೊಂಡು ಕರ್ಮವನ್ನ ಮಾಡುವುದರಿಂದಲೂ ಕೂಡ ಸಿದ್ಧಿಂ ಅವಾಪ್ಸಿಸಿ, ನಾವು ಸಾಧಕರಾಗಬಹುದು. ಆ ಏನು ಅಂತಿಮವಾದ ಗುರಿ ಮೋಕ್ಷ, ಅದನ್ನು ಮುಟ್ಲಿಕ್ಕಾಗತ್ತೆ. ಹಾಗಾಗಿ ನಿರಂತರವಾದ ಅಭ್ಯಾಸ, ಪ್ರತಿಯೊಂದು ಪ್ರಕ್ರಿಯೆ ಕೂಡ ಭಗವಂತನದ್ದು ಎಂಬ ಭಾವನೆಯಿಂದಾಗಿ ನಿರಂತರ ಅಭ್ಯಾಸ ಎಂಬುವಂಥದ್ದು ಬೇಕು. ಆ ನಿರಂತರವಾಗಿರತಕ್ಕಂಥ ಅಭ್ಯಾಸ ಮಾಡ್ಲಿಕ್ಕಾಗದೆ ಹೋದ್ರೂ ಕೂಡ ಮತ್ಕರ್ಮ ಪರಮಃ ಭವ, ಭಗವಂತನನ್ನ ಪ್ರೀತಿ ಪಡಿಸ್ಲಿಕ್ಕೋಸ್ಕರವಾಗೇ ಕರ್ಮ, ಆ ಕರ್ಮವೇ ಪರಮ ಎಂಬ ಗುರಿಯನ್ನು ಹೊಂದಿದವನು ಆಗು. ಅದೂ ಮಾಡ್ಲಿಕ್ಕಾಗಿಲ್ಲ, ಅದನ್ನು ಮಾಡು. ಯಾಕೆ? ಮದರ್ಥಂ ಕರ್ಮಾಣಿ ಕುರುವನ್ನಪಿ, ನನಗೋಸ್ಕರವಾಗಿ ನನ್ನನ್ನ ತೃಪ್ತಿಪಡಿಸುವ ಉದ್ದೇಶದಿಂದಾಗಿ ಕರ್ಮವನ್ನು ಮಾಡುವವನಾದರೂ ಕೂಡ ಸಿದ್ಧಿಂ ಅವಾಪ್ಸಿಸಿ, ಪರಮ ಸಿದ್ಧಿಯನ್ನ, ಪರಮ ಗುರಿಯನ್ನ ನೀನು ಪಡೆಯುವವನಾಗುತ್ತೀಯ. ಹಾಗಾಗಿ ನನ್ನನ್ನ ಆರಾಧನೆ ಮಾಡು. ಪ್ರತಿಯೊಂದು ಪ್ರಕ್ರಿಯೆ ಕೂಡ ನನಗೋಸ್ಕರವಾಗಿ, ದೇವರ ಪೂಜೆ ಎಂಬ ಭಾವನೆಯಿಂದಾಗಿ ನಿನ್ನ ಜವಾಬ್ದಾರಿಗಳನ್ನ ನಿರ್ವಹಿಸುವವನಾಗು. ನಾವೇನೇನ್ ಮಾಡ್ತೀವಿ, ನಮ್ಮ ಪ್ರತಿನಿತ್ಯದ ಜೀವನದ ಚಟುವಟಿಕೆಗಳು, ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮದೇ ಆಗಿರತಕ್ಕಂಥ ಅನೇಕ ಜವಾಬ್ದಾರಿಗಳ ನಿರ್ವಹಣೆ ಮಾಡೋದಿರುತ್ತೆ. ಅದು ಅಡಿಗೆ ಮಾಡೋದಿರ್ಬೋದು, ಆಫೀಸ್ ಕೆಲಸ ಇರ್ಬೋದು, ಮತ್ತೆ ಯಾವುದೇ ಇರ್ಬೋದು. ಅದೆಲ್ಲವೂ ಕೂಡ ಯಾರಿಗೋಸ್ಕರವಾಗಿ? ಯಾವುದೋ ಒಬ್ಬ ವ್ಯಕ್ತಿಯನ್ನ ತೃಪ್ತಿಪಡಿಸ್ಲಿಕ್ಕೋಸ್ಕರ ಅಲ್ಲ, ಮತ್ತೇನಕ್ಕೋಸ್ಕರವಾಗಿ? ಭಗವಂತನನ್ನ ತೃಪ್ತಿಪಡಿಸ್ಲಿಕ್ಕೋಸ್ಕರವಾಗಿ. ನಾವು ಮಾಡುವಂತ ಪ್ರತಿಯೊಂದು ಭಗವಂತನ ಪೂಜೆ. ಬರೀ ದೇವರ ಮುಂದೆ ಕೂತು ಹೇಳುವಂತ ಸ್ತೋತ್ರ ಮಾತ್ರ ದೇವರ ಪೂಜೆ ಅಲ್ಲ. ಪ್ರತಿಯೊಂದು ಚಟುವಟಿಕೆಗಳು, ದೈನಂದಿನ ಪ್ರತಿಯೊಂದು ಕಾರ್ಯಗಳು ಕೂಡ ಭಗವಂತನ ಪೂಜೆ ಎಂಬ ಭಾವನೆಯಿಂದಾಗಿ ಮಾಡಬೇಕು. ಆಗಲೂ ಭಗವಂತ ತೃಪ್ತನಾಗಿ ನಮಗೆ ಅನುಗ್ರಹವನ್ನ ಮಾಡ್ತಾನೆ. ಧನಂಜಯ ಅಂತ ಹಿಂದೆ ಸಂಬೋಧನೆ ಬಂದಿದೆ, ಅದೇ ಸಂಬೋಧನೆ ಇಲ್ಲಿಗೆ ಇಟ್ಕೊಳ್ಬಹುದು. ಅಭ್ಯಾಸ ಮಾಡುವಿಕೆಯಲ್ಲಿಯೂ ಕೂಡ ಅಸಮರ್ಥ ಅಸಿ ಚೇತ್ ಅಂತ ಇಲ್ಲ ಸೇರಿಸ್ಕೊಳ್ಬೇಕು. ಅಸಮರ್ಥನಾದರೆ ನಿನಗೆ ನಿರಂತರವಾದ ಪ್ರಯತ್ನ ಅಥವಾ ಧ್ಯಾನದ ಅಭ್ಯಾಸ, ನಿರಂತರವಾಗಿ ದೇವರನ್ನ ಕಾಣುವ ಪ್ರಯತ್ನ, ಅದು ಅಸಾಧ್ಯವಾದರೆ ಮತ್ಕರ್ಮ ಪರಮಃ ಭವ, ಅಂದ್ರೆ ಪ್ರತಿಯೊಂದು ಪ್ರಕ್ರಿಯೆಗಳನ್ನು ಕೂಡ ಭಗವಂತನ ಕರ್ಮ, ಭಗವಂತನ ಆರಾಧನಾ ರೂಪವಾಗಿರುವಂತ ಕ್ರಿಯೆ ಅಂತ ತಿಳಿದುಕೊಂಡವನಾಗಿ ಅದರಲ್ಲಿ ತೊಡಗಿಕೊಂಡು, ಮದರ್ಥಂ ನನ್ನ ಆರಾಧನಾ ರೂಪವಾಗಿರುವಂತ ಕರ್ಮದಲ್ಲಿ ಕರ್ಮಗಳನ್ನು ಮಾಡುತ್ತಾ ಕುರುವನ್ನಪಿ ಮಾಡುವವನಾದರೂ ಕೂಡ ಸಿದ್ಧಿಂ ಅವಾಪ್ಸ್ಯತಿ. ಸಿದ್ಧಿ ಅಂದ್ರೇನು? ಗುರಿಯನ್ನ ಮುಟ್ಟುತ್ತೀಯ, ಮೋಕ್ಷವನ್ನ ಪಡೆಯುತ್ತೀಯ. ಪ್ರತಿಯೊಬ್ಬರ ಉದ್ದೇಶ ಏನಾಗಿರುತ್ತೆ? ಮೋಕ್ಷವನ್ನ ಪಡೆಯುವಂಥದ್ದು ಒಬ್ಬರ ಉದ್ದೇಶವಾಗಿರುತ್ತೆ. ಆ ಉದ್ದೇಶ ಸಫಲ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ಹೀಗೆ ನಿರಂತರವಾಗಿ ಪ್ರಯತ್ನಶೀಲರಾಗಿದ್ದರೆ ಆ ಸಿದ್ಧಿಯನ್ನು ನಾವು ಪಡೆಯಬಹುದು
ಅನ್ನೋದು ಭಗವಂತ ಹೇಳುವಂಥದ್ದು. ಆ ಸಿದ್ಧಿ ಪಡಿಬೇಕಾದ್ರೆ ಅನುಸಂಧಾನ ಮುಖ್ಯ. ನಾನು ಮಾಡ್ತಾ ಇರೋದು ದೇವರ ಪೂಜೆ, ದೇವತಾರಾಧನೆ ಎಂಬ ಎಚ್ಚರಿಕೆಯನ್ನು ಇಟ್ಟುಕೊಂಡು ನಮ್ಮ ಪ್ರಕ್ರಿಯೆಗಳನ್ನ ಮುಂದುವರಿಬೇಕು ಅಂತ ಅಭಿಪ್ರಾಯ. ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರುವನ್ನ ಸಿದ್ಧಿಂ ಅವಾಪ್ಸ್ಯಸಿ. ಶ್ರೀಕೃಷ್ಣಾರ್ಪಣಮಸ್ತು.